ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಂಬೆಹಣ್ಣಿನಿಂದ ಒಂದು ಗೊಜ್ಜು ಮಾಡ್ತಾಯಿದ್ದೀನಿ. ತರಕಾರಿ ಏನೂ ಇಲ್ಲ ಅಂದಾಗ ಇಲ್ಲ ಬಾಯಿ ಕೆಟ್ಟಾಗ ಇದನ್ನು ಮಾಡ್ಕೊಂಡು ತಿಂದರೆ ಅನ್ನಕ್ಕೆ ಜೊತೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಧನಿಯಾ, ಮೆಂತ್ಯ, ಉದ್ದಿನಬೇಳೆ, ಎಳ್ಳು, ಅರಿಶಿನ, ಆಮೇಲೆ ಬೆಲ್ಲ, ಮೆಣಸಿನ್ಕಾಯಿ 2 ಥರ ತೊಗೊಂಡಿದ್ದೀನಿ, ಗುಂಟೂರು ಮತ್ತು ಬ್ಯಾಡಗಿ, ಮತ್ತು ಒಂದು ಅರ್ಧ ಬಟ್ಲು ಕೊಬ್ಬರಿ, ಇದಿಷ್ಟು ತೊಗೊಂಡಿದ್ದೀನಿ. ಒಂದು 4 ನಿಂಬೆಹಣ್ಣು, ಕರಿಬೇವಿನ ಸೊಪ್ಪು, ಇದಿಷ್ಟನ್ನು ತೊಗೊಂಡಿದ್ದೀನಿ. ಈಗ ನಾನು ಯಾವ ಪ್ರಮಾಣ ಹೇಳ್ತೀನಿ ನೋಡಿ, ಏನೇನು ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ. ಉದ್ದಿನಬೇಳೆ 2 ಸ್ಪೂನ್ ತೊಗೊಂಡಿದ್ದೀನಿ, ಧನಿಯಾ 1.5 ಸ್ಪೂನ್ ತೊಗೊಂಡಿದ್ದೀನಿ, ಮೆಂತ್ಯ 1 ಸ್ಪೂನು, ಕೊಬ್ಬರಿ 1 ಬಟ್ಲು, ಒಣಮೆಣಸಿನ್ಕಾಯಿ ಒಂದು 8ರಿಂದ 10 ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ, ಎಳ್ಳು 2 ಸ್ಪೂನು, ಇಂಗು, ಕರಿಬೇವು, ಅರಿಶಿನ 1/4 ಸ್ಪೂನು. ಈಗ ಸ್ಪೂನ್ ತೋರಿಸಿದ್ನಲ್ಲ ಅದೇ ಸ್ಪೂನಲ್ಲೇ ಅಳತೆ ತೊಗೊಂಡಿರೋದು. ನಿಂಬೆಹಣ್ಣೀಗ ಹಿಂಡಿಟ್ಕೊಂಡಿದ್ದೀನಿ, ರಸ ತೆಕ್ಕೊಂಡಿದ್ದೀನಿ, ಅದನ್ನು ಬೀಜ ಮತ್ತು ಸೋಸ್ಬಿಟ್ಟು ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ಹುರ್ಕೊಳ್ಳೋಕೆ ಶುರು ಮಾಡಿದ್ದೀನಿ. ಫಸ್ಟ್ ಉದ್ದಿನಬೇಳೆ ಹುರ್ಕೊಂಬಿಡೋಣ. ಎಣ್ಣೆ ಹಾಕಿ ಹುರಿಯೋಣ ಎಲ್ಲನೂ. ಎಣ್ಣೆ ಹಾಕಿದ್ದು ಇದು ಕೆಂಪಗೆ ಸಂಪಿಗೆ ಬಣ್ಣ ಬರಬೇಕು, ಕಪ್ಪು ಸೀಸಬಾರ್ದು, ಸಂಪಿಗೆ ಬಣ್ಣ ಬರೋ ಹಾಗೆ ನೀಟಾಗಿ ಹುರ್ಕೋಬೇಕಿದನ್ನು. ನೋಡಿ ಈ ಕಲರ್ ಬರಬೇಕದು. ಈಗ ಧನಿಯಾ ಹಾಕ್ಕೊಳ್ಳೋಣ. ಎಲ್ಲ ಒಂದೊಂದೇ ಹಾಕ್ಕೊಂಡು ಕೆಂಪಗೆ ಹುರ್ಕೊಂಡು ತೆಕ್ಕೊಳ್ಳೋದು. ಇವಾಗ ಧನಿಯಾ, ಎಳ್ಳು, ಮೆಂತ್ಯ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ಅವೆರಡನ್ನು ಧನಿಯಾ ಹುರಿದಾದ್ಮೇಲೆ ಈಗ ಅದನ್ನು ಹಾಕ್ಕೊಂಡು ಹುರ್ಕೊತಾನೆ. ಎಳ್ಳು ಹಾಕ್ಕೊಂಡೆ, ಮೆಂತ್ಯ, ಮೆಣಸಿನ್ಕಾಯಿ, ಕೊಬ್ಬರಿ, ಇಂಗು ಪುಡಿ ಇದ್ದರೆ ಹಂಗೆ ಹಾಕಿ, ಇಲ್ಲ ಹಾಲು ಹಿಂಗಾದರೆ ಅದನ್ನು ಬಿಸಿ ಮಾಡ್ಕೊಂಡು ಹಾಕಿ. ಕೊಬ್ಬರಿನೂ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಎಲ್ಲನೂ ಕೆಂಪಗೆ ಚೆನ್ನಾಗಿ ಹುರ್ಕೊಳ್ಳೋದು ನೋಡಿ. ಈಗ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಅದನ್ನು ಎಣ್ಣೆ ಹಾಕ್ಬಿಟ್ಟೆ ಹುರಿಯೋಣ. ಎಲ್ಲವೂ ಎಣ್ಣೆ ಹಾಕ್ಬಿಟ್ಟೆ ಹುರಿಬೇಕು. ನೋಡಿ ಈಗ ಕೊಬ್ಬರಿ ಹುರ್ಕೊತಾ ಇದ್ದೀನಿ. ಇದು ಸಂಕ್ರಾಂತಿಗೆ ತೊಗೊಂಬಂದಿದ್ದು ಕೊಬ್ಬರಿ ಉಳಿದ್ಬಿಟ್ಟಿತ್ತು, ಅದೇ ಕೊಬ್ಬರಿನೇ ಹಾಕ್ಕೊತಾ ಇದ್ದೀನಿ. ಈಗ ಪೀಸ್ ಕೊಬ್ಬರಿ ನೋಡಿ ಎಲ್ಲ ಆಯಿತು. ಇವಾಗ ಅದನ್ನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಈಗ ನೈಸಾಗಿ ಪೌಡ್ರ್ ಮಾಡ್ಕೊಂಡು ಬರೋದು, ತುಂಬ ನೈಸಲ್ಲ, ನೈಸ್ ಅಷ್ಟೆ. ತುಂಬ ತರಿನೂ ಅಲ್ಲ, ನೈಸೂ ಅಲ್ಲ ನೋಡಿ. ಈಗ ನೈಸಾಗಿದ್ರೂ ನಡೆಯುತ್ತೆ, ತರ್ತರಿ ಇರಬಾರ್ದು ಅಷ್ಟೇ ನೋಡಿ. ಈಗ 1 ಕಪ್ನಷ್ಟು ಆಯ್ತದು. ಈಗ ಒಂದು ಅರ್ಧ ಕಪ್, ಈಗ 4 ನಿಂಬೆಹಣ್ಣು ಹಿಂಡಿಟ್ಕೊಂಡಿದ್ದೀನಿ, ಬೆಲ್ಲ ತೊಗೊಂಡಿದ್ದೀನಿ. ಈಗ ಅದಕ್ಕೆ ಬೆಲ್ಲ ಹಾಕಲೇಬೇಕು, ಹುಳಿ ಹೊಡೆಯೋಕ್ಕೋಸ್ಕರ ಬೆಲ್ಲ ಬೇಕೇ ಬೇಕು, ಮತ್ತು ಟೇಸ್ಟ್ ಕೊಡುತ್ತೆ ಬೆಲ್ಲ ಹಾಕಿದ್ರೆ. ಬೆಲ್ಲ ಒಂದು 2 ನಿಂಬೆಹಣ್ಣಲ್ಲ, 1.5 ನಿಂಬೆಹಣ್ಣು ಗಾತ್ರ ಅಂತ ಇಟ್ಕೊಳ್ಳಿ. 1 ನಿಂಬೆಹಣ್ಣು ಪ್ಲಸ್ ಒಂದು ಅರ್ಧ ನಿಂಬೆಹಣ್ಣಷ್ಟು ಲೆಕ್ಕ. ಈಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಇದಿಷ್ಟು ಹಾಕಿ ಕೆಂಪಗಾದ್ಮೇಲೆ ಆ ಪುಡಿ ಹಾಕ್ಬಿಟ್ಟು 2 ನಿಮಿಷ ಬಾಡಿಸ್ಕೊಳ್ಳೋಣ. ಆಮೇಲೆ ನೀರು ಹಾಕೋಣ. ನೋಡಿ ಈಗ ಪುಡಿ ಹಾಕ್ತಾಯಿದ್ದೀನಿ. ಎಳ್ಳು ಎಲ್ಲ ಹಾಕಿರೋದ್ರಿಂದ ಘಮ ಅಂತಿರುತ್ತೆ. ಪೌಡ್ರು ತುಂಬ ಘಮ ಅಂತ ಇದೆ. ಈಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ. ನಾನು ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ, ಅದನ್ನೇ ಹಾಕ್ತಾಯಿದ್ದೀನಿ. ಈಗ ಗೊಜ್ಜನ್ನು ಅದಕ್ಕೆ ಬರಬೇಕು, ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಹೆಚ್ಚು ಕಡಿಮೆ 1.5 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ, 1.5-2 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಕುದ್ಮೇಲೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಅದನ್ನು ಮಾಡ್ಕೊಳ್ಳುವಾಗ ಗೊತ್ತಾಗುತ್ತೆ ನೋಡಿ ನೀವು, ಅದು ಯಾವುದಕ್ಕೆ ಬೇಕದು ಅಂತೇಳಿ. ಅನ್ನಕ್ಕೆ ಕಲಿಸ್ಕೊಂಡು ಊಟ ಮಾಡೋಂಗೆ, ಚಪಾತಿಗೂ ಹಾಕೋದು ತಿನ್ಬೋದು. ಇದು ಬೆಲ್ಲ ಹಾಕ್ಕೊಂಡೆ. ಈಗ ಬೆಲ್ಲ ಕರಗೋ ತನಕ ಒಂದು ಸ್ವಲ್ಪ, ಇದೇ ಟೈಮಲ್ಲಿ ಉಪ್ಪು ಕೂಡ ಹಾಕೊಂಬಿಡೋಣ. ಸ್ವಲ್ಪ ಬೆಲ್ಲ ಕರಗಲಿ. ಬೆಲ್ಲನೂ ಕರಗಿ ಇದು ಎಣ್ಣೆ ಬಿಟ್ಕೊಳ್ಳೋಕೆ ಶುರು ಮಾಡುತ್ತಲ್ಲ, ಆಗ ನಾವು ನಿಂಬೆ ರಸ ಹಾಕ್ಕೊಳ್ಳೋದು. ನೀವು ಇದನ್ನು ಮಾಡಿ ನೋಡಿ ಒಂದು ಸಲ, ಪದೇ ಪದೇ ಮಾಡ್ಕೊಳ್ತೀರಾ ಇದನ್ನು. ಅಷ್ಟು ಚೆನ್ನಾಗಿರುತ್ತೆ ಇದು ಟೇಸ್ಟಿಯಾಗಿ.
ನೋಡಿ ಈಗ ಎಣ್ಣೆ ಬಿಟ್ಕೊಂಡಿದೆ. ಈ ಟೈಮಲ್ಲಿ ನಾವು ನಿಂಬೆ ರಸ ಹಾಕ್ಕೊಂಬಿಡೋಣ. ನಿಂಬೆ ರಸ ಹಾಕ್ಬಿಟ್ಟು 1-2 ನಿಮಿಷ ಕುದಿಸೋಣ. ಕುದಿ ಬಂತು ನೋಡಿ, ಚೆನ್ನಾಗಿ ಕುದೀತಾ ಇದೆ. ಸಾಕೀಗ ಇದನ್ನು ಆಫ್ ಮಾಡ್ಕೊಳ್ಳೋಣ. ಬೆಲ್ಲ ಹಾಕಿದ ಟೈಮಲ್ಲೇ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ, ಅದೆಲ್ಲ ಮಿಸ್ ಆಗಿಬಿಟ್ಟಿದೆ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.